ಹಲೋ ಸ್ನೇಹಿತರೆ, ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಮೂವಿ ಹೆಸರು ಸ್ಪ್ಲೈಸ್. ಇದೊಂದು ಸೈನ್ಸ್ ಫಿಕ್ಷನ್ ಹಾರರ್ ಮೂವಿ ಆಗಿದೆ. ಈ ಮೂವಿ ಆರಂಭವಾಗುತ್ತೆ ಎರಡು ಸೈಂಟಿಸ್ಟ್ಗಳಿಂದ. ಇವರ ಹೆಸರು ಕ್ಲೈವ್ ನಿಕೋಲಿ ಮತ್ತು ಎಲ್ಸಾ ಕಾಸ್ಟ್ ಇರುತ್ತೆ. ಇವರಿಬ್ಬರು ಜೆನೆಟಿಕ್ ಇಂಜಿನಿಯರಿಂಗ್ ನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಮತ್ತು ಇವರು ನ್ಯೂ ಸ್ಟೇಟ್ ಕಂಪ್ನಿಗಾಗಿ ಕೆಲಸ ಮಾಡ್ತಿರ್ತಾರೆ. ಆ ಕಂಪ್ನಿ ಬೇರೆ ಜೀವಿಗಳ ಡಿಎನ್ಎ ಇಂದ ಮತ್ತೊಂದು ಜೀವಿ ಕ್ರಿಯೇಟ್ ಮಾಡುವ ಕೆಲಸ ಮಾಡುತ್ತೆ. ಆ ಬೇರೆ ಡಿಎನ್ಎ ಗಳಿಂದ ತಯಾರಾದ ಜೀವಿಗಳನ್ನು ಇವರು ಮೆಡಿಸಿನ್ ತಯಾರು ಮಾಡುವ ಉದ್ದೇಶ ಹೊಂದಿರುತ್ತೆ. ಕ್ಲೈವ್ ಮತ್ತು ಎಲ್ಸಾ ತಮ್ಮ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಗಳಲ್ಲಿ ಫೇಲ್ ಆದ ನಂತರ ಕಡೆಯದಾಗಿ ಇವರು ಸಕ್ಸಸ್ ಆಗಿ ಬಿಡ್ತಾರೆ. ಇವರು ಎರಡು ಜೀವಿಗಳನ್ನು ಕ್ರಿಯೇಟ್ ಮಾಡಿದರು. ಅದನ್ನು ತುಂಬಾ ಆಶ್ಚರ್ಯದಿಂದ ನೋಡಿ ಹೆಸರು ಇಡ್ತಾರೆ. ಅದರಲ್ಲಿ ಮೊದಲನೇ ಜೀವಿ ಹೆಸರು ಫ್ರೆಡ್, ಅದು ಗಂಡು ಜೀವಿ ಆಗಿರುತ್ತೆ. ಮತ್ತೊಂದು ಜೀವಿ ಹೆಸರು ಜಿಂಜರ್, ಅದು ಹೆಣ್ಣು ಜೀವಿ ಆಗಿರುತ್ತೆ. ಮುಂದೆ ಆ ಜೀವಿಗಳಿಂದ ಇವರು ಮೆಡಿಕಲ್ ಪ್ರೋಟೀನ್ ತಯಾರು ಮಾಡುವ ಪ್ಲಾನ್ ಅನ್ನು ಹೊಂದಿರುತ್ತಾರೆ. ಮತ್ತೆ ಇವರು ತಮ್ಮ ಎಕ್ಸ್ಪೆರಿಮೆಂಟ್ ನಲ್ಲಿ ಸಕ್ಸಸ್ ಆದ ಕಾರಣ ಇವರು ತಾವು ಯಾಕೆ ಮನುಷ್ಯರ ಡಿಎನ್ಎ ಇಂದ ಹೊಸ ಜೀವಿಯನ್ನು ಕ್ರಿಯೇಟ್ ಮಾಡಬಾರದು, ಈ ತರ ತಮ್ಮ ಪ್ಲಾನ್ ಅನ್ನು ತಮ್ಮ ಕಂಪನಿ ಹೆಡ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ಕಂಪನಿ ಹೆಡ್ ಮನುಷ್ಯರ ಡಿಎನ್ಎ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಖಂಡಿತವಾಗಿ ನಿರಾಕರಿಸುತ್ತಾನೆ. ಯಾಕಂದ್ರೆ ಮುಂದೆ ಏನಾದರೂ ಅನಾಹುತ ಆಗಬಹುದು ಮತ್ತು ತಮ್ಮ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ಆದರೆ ಕ್ಲೈವ್ ಮತ್ತು ಎಲ್ಸಾ ಈ ಮನುಷ್ಯರ ಡಿಎನ್ಎ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಸೀಕ್ರೆಟ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಇವರ ಈ ನಿರ್ಧಾರ ತಮ್ಮ ಜೀವನದ ಅತಿ ದೊಡ್ಡ ಮತ್ತು ಭಯಂಕರ ತಪ್ಪಾಗಿತ್ತು. ಕ್ಲೈವ್ ಮತ್ತು ಎಲ್ಸಾ ತಮ್ಮ ಎಕ್ಸ್ಪೆರಿಮೆಂಟ್ ಅನ್ನು ಸೀಕ್ರೆಟ್ ಆಗಿ ಮಾಡಿ ತುಂಬಾ ಸಲ ಫೇಲ್ ಆಗಿ ಕಡೆಯದಾಗಿ ಮತ್ತೆ ಸಕ್ಸಸ್ ಆಗ್ತಾರೆ. ಆವಾಗ ಸ್ಪ್ಲೈಸಿಂಗ್ ಟೆಕ್ನಿಕ್ ನಿಂದ ಒಂದು ಹೊಸ ಜೀವಿ ರೂಪ ತಗೊಳ್ಳುತ್ತೆ. ಆ ಜೀವಿಯ ಮುಂದಿನ ಬೆಳವಣಿಗೆಗಾಗಿ ಇವರು ಬರ್ತಿಂಗ್ ರೂಮ್ ಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಕ್ಲೈವ್ ಸಡನ್ ಆಗಿ ಈ ತರ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಹೇಳ್ತಾನೆ. ಆದರೆ ಎಲ್ಸಾ ಹೇಳ್ತಾಳೆ, ಆ ಜೀವಿಯ ಡಿಎನ್ಎ ಇಂದ ನಾವು ನಾನಾ ತರಹದ ಕಾಯಿಲೆಯನ್ನು ವಾಸಿಪಡಿಸಬಹುದು ಮತ್ತು ಇದು ಮನುಷ್ಯರ ಜೀವನಕ್ಕೆ ತುಂಬಾ ಉಪಯೋಗ ಆಗಲಿದೆ ಮತ್ತು ಹೇಳ್ತಾಳೆ, ಒಂದು ವೇಳೆ ಆ ಜೀವಿ ಅಪಾಯಕಾರಿಯಾಗಿ ಪ್ರೂವ್ ಆದರೆ ನಾವು ಅದನ್ನು ಸಾಯಿಸಿಬಿಡೋಣ ಮತ್ತು ನಮ್ಮ ಎಕ್ಸ್ಪೆರಿಮೆಂಟ್ ಬಗ್ಗೆ ಯಾರಿಗೂ ತಿಳಿಯಲ್ಲ. ಅವಾಗ ಕ್ಲೈವ್ ಬರ್ತಿಂಗ್ ಮೆಷಿನ್ ಆನ್ ಮಾಡ್ತಾನೆ. ಅವಾಗ ಗರ್ಭಧಾರಣೆಯ ಪ್ರೋಸೆಸ್ ಶುರುವಾಗುತ್ತೆ. ಅದು ಆದ ನಂತರ ಕ್ಲೈವ್ ಜೊತೆ ಕೆಲಸ ಮಾಡುವ ಇನ್ನೊಂದು ಸೈಂಟಿಸ್ಟ್ ಕೇಳ್ತಾನೆ, ಈ ನಡುವೆ ನೀವು ಎದುರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಾ? ಆದರೆ ಕ್ಲೈವ್ ಸ್ಮಾರ್ಟ್ಲಿ ಆ ಟಾಪಿಕ್ ಅನ್ನು ಚೇಂಜ್ ಮಾಡಿಬಿಡ್ತಾನೆ. ಕ್ಲೈವ್ ಮತ್ತು ಎಲ್ಸಾ ತಮ್ಮ ಆ ದಿನದ ಕೆಲಸ ಮುಗಿಸಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಇವರು ತಮ್ಮ ಫ್ಯಾಮಿಲಿ ಶುರು ಮಾಡುವ ಬಗ್ಗೆ ಮಾತಾಡ್ತಾ ಇರ್ತಾರೆ ಮತ್ತು ತಾವು ದೊಡ್ಡ ಅಪಾರ್ಟ್ಮೆಂಟ್ಗೆ ಮೂವ್ ಆಗೋಣ ಹೇಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅವರ ಫೋನ್ ನಲ್ಲಿ ಎಮರ್ಜೆನ್ಸಿ ಒಂದು ಅಲಾರಾಮ್ ಬರುತ್ತೆ. ಇವರು ತಕ್ಷಣ ಅಲ್ಲಿಂದ ಹೊರಟು ಲ್ಯಾಬ್ಗೆ ಬರ್ತಾರೆ. ಅಲ್ಲಿ ಬಂದು ನೋಡ್ತಾರೆ ಆ ಜೀವಿ ಗರ್ಭದಿಂದ ಹೊರಗೆ ಬರುವ ತಯಾರಿಯಲ್ಲಿ ಇರುತ್ತೆ. ಆದರೆ ಆ ಜೀವಿ ಇನ್ನು ಪೂರ್ತಿಯಾಗಿ ರೂಪುಗೊಳ್ಳಲು ಇನ್ನು ಇವರ ಪ್ಲಾನ್ ಪ್ರಕಾರ ಇನ್ನು ತುಂಬಾ ತಿಂಗಳು ಬಾಕಿ ಇರುತ್ತೆ. ಅವಾಗ ಕ್ಲೈವ್ ಮತ್ತು ಎಲ್ಸಾ ಆ ಮಷೀನ್ ಅನ್ನು ಫಿಕ್ಸ್ ಮಾಡಲು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಸಮಯಕ್ಕೆ ಮುಂಚೆ ಆ ಜೀವಿ ಹುಟ್ಟಬಾರ್ದು. ಆದರೆ ಆ ಜೀವಿ ಹುಟ್ಟೇ ಬಿಡುತ್ತೆ. ಅವಾಗ ಕ್ಲೈವ್ ತಕ್ಷಣ ಆ ಜೀವಿಯನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಿಂದ ಮುಚ್ಚಾಕ್ತಾನೆ. ಯಾಕಂದ್ರೆ ಬೇರೆಯವರಿಗೆ ಹಾನಿ ಉಂಟು ಮಾಡಬಹುದು ಅಂತ. ಮತ್ತು ಎಲ್ಸಾಗೆ ಹೆಲ್ಪ್ ಮಾಡಲು ಹೋಗ್ತಾನೆ. ಆ ಜೀವಿ ಮಷಿನ್ ಫಿಕ್ಸ್ ಮಾಡುವಾಗ ಎಲ್ಸಾಗೆ ಕಚ್ಚಿತ್ತು. ಅದರ ವಿಷಯದಿಂದ ಎಲ್ಸಾ ಹೇಗೂ ಆಡಿ ಎಚ್ಚರ ತಪ್ಪಿದಳು. ಅವಾಗ ಕ್ಲೈವ್ ಒಂದು ಇಂಜೆಕ್ಷನ್ ಕೊಡ್ತಾನೆ. ನಂತರ ಅವಳು ಸ್ವಲ್ಪ ಸುಧಾರಿಸಿಕೊಳ್ತಾಳೆ. ನಂತರ ಇವರಿಬ್ಬರು ತಮ್ಮ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಕ್ಲೈವ್ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಎಲ್ಸಾಗೆ ಹೇಳ್ತಾನೆ, ನಾವು ಆ ಜೀವಿಯನ್ನು ಸಾಯಿಸಿ ಬಿಡೋಣ. ಆದರೆ ಎಲ್ಸಾ ಹೇಳ್ತಾಳೆ, ಇದೊಂದು ನಮಗೆ ಒಂದು ಒಳ್ಳೆಯ ಅವಕಾಶ. ಇದರಿಂದ ನಾವು ತುಂಬಾ ಕಲಿಯಬಹುದು ಮತ್ತು ಅದರಿಂದ ನಾನಾ ತರಹದ ಕಾಯಿಲೆಯನ್ನು ನಾವು ವಾಸಿ ಮಾಡಬಹುದು ಅಂತ ಹೇಳ್ತಾನೆ. ಆದರೆ ಕ್ಲೈವ್ ಒಪ್ಪಲ್ಲ ಮತ್ತು ಇವರಿಬ್ಬರು ರೆಡಿಯಾಗಿ ಆ ಜೀವಿಯನ್ನು ಸಾಯಿಸಲೇಬೇಕಂತ ಲ್ಯಾಬ್ಗೆ ಬರ್ತಾರೆ. ಅಲ್ಲಿ ಲ್ಯಾಬ್ ನಲ್ಲಿ ನೋಡ್ತಾರೆ ಆ ಜೀವಿ ಅಲ್ಲಿ ಇರಲ್ಲ, ಅದು ಸತ್ತು ಬಿದ್ದಿರುತ್ತೆ. ಅವಾಗ ಎಲ್ಸಾ ನೋಟಿಸ್ ಮಾಡ್ತಾಳೆ, ಅದು ಬಾಡಿ ಅಲ್ಲ, ಆ ಜೀವಿಯ ದಪ್ಪ ಕವಚ ಮಾತ್ರ. ನಂತರ ಎಲ್ಸಾಗೆ ತನ್ನ ಕಡೆ ಏನೋ ಬರುವ ಹಾಗೆ ಶಬ್ದ ಕೇಳಿಸುತ್ತೆ. ಆವಾಗ ನೋಡಿದಾಗ ಅದು ಚಿಕನ್ ತರ ಒಂದು ಜೀವಿ ಅವಳ ಹತ್ರ ಬರ್ತಾ ಇರುತ್ತೆ. ಕ್ಲೈವ್ ಮತ್ತು ಎಲ್ಸಾ ತುಂಬಾ ಕಷ್ಟಪಟ್ಟು ಆ ಜೀವಿಯನ್ನು ಹೇಗಾದರೂ ಮಾಡಿ ಎಚ್ಚರ ತಪ್ಪಿಸ್ತಾರೆ ಮತ್ತು ತಕ್ಷಣ ಸ್ಟಡಿ ಮಾಡಲು ಶುರು ಮಾಡ್ತಾರೆ. ಅವಾಗ ಅವರಿಗೆ ತಿಳಿಯುತ್ತೆ ಡಿಫೆಕ್ಟಿವ್ ಡಿಎನ್ಎ ಅಂದರೆ ಕೆಟ್ಟ ಡಿಎನ್ಎ ಇಂದ ಅದರ ಬೆಳವಣಿಗೆ ತುಂಬಾ ವೇಗವಾಗಿ ಆಗ್ತಾ ಇರುತ್ತೆ. ಮರುದಿನ ಕಂಪನಿ ಮ್ಯಾನೇಜರ್ ಇವರಿಬ್ಬರನ್ನು ಕರೆದು ಹೇಳ್ತಾನೆ, ತಾವು ಇಬ್ಬರು ಮೆಡಿಸಿನ್ ತಯಾರು ಮಾಡಲು ತುಂಬಾ ಲೇಟ್ ಮಾಡ್ತಾ ಇದ್ದೀರಾ. ನಾವು ಸಮಯಕ್ಕೆ ಮುಂಚೆ ಪ್ರೋಟೀನ್ ತಯಾರು ಮಾಡಿಲ್ಲ ಅಂದರೆ ನಮ್ಮ ಕಂಪನಿಗೆ ನಷ್ಟವಾಗುತ್ತೆ ಮತ್ತು ಆ ನಷ್ಟವನ್ನು ನೀವು ಇಬ್ಬರು ಭರಿಸಬೇಕು ಅಂತ ಎಚ್ಚರಿಕೆ ಕೊಡ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಇವಾಗ ಆ ಜೀವಿ ದೊಡ್ಡದಾಗಿ ಒಂದು ಮಗು ತರ ಕಾಣಿಸ್ತಾ ಇತ್ತು ಮತ್ತು ಎಲ್ಸಾ ಅದನ್ನು ತನ್ನ ಮಗು ತರ ನೋಡ್ತಾ ಇದ್ಲು. ಮತ್ತು ಆ ಜೀವಿ ಆಟಿಕೆ ಸ್ಪೆಲ್ಲಿಂಗ್ ಗಳಿಂದ ನರ್ಡ್ ಎಂಬ ಪದವನ್ನು ಜೋಡಿಸಿತ್ತು. ಆ ನರ್ಡ್ ಎಂಬ ಪದ ಎಲ್ಸಾ ಟಿ ಶರ್ಟ್ ಮೇಲೆ ಇತ್ತು. ಅವಾಗ ಎಲ್ಸಾ ಖುಷಿಯಾಗಿ ಆ ಜೀವಿಯ ಹೆಸರು ಡ್ರನ್ ಅಂತ ಇಡ್ತಾಳೆ. ನರ್ಡ್ ಪದ ರಿವರ್ಸ್ ಆಗಿ ಓದಿದರೆ ಅದು ಡ್ರನ್ ಆಗುತ್ತೆ. ಒಂದ್ಸರಿ ಕ್ಲೈವ್ ಮತ್ತು ಎಲ್ಸಾ ಮಾತಾಡ್ತಾ ಇರ್ತಾರೆ. ಅವಾಗ ಎಲ್ಸಾ ತಮ್ಮ ಗೆವಿನ್ ಅಕಸ್ಮಾತ್ ಆಗಿ ಆ ಜೀವಿ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿ ತುಂಬಾ ಭಯ ಪಡ್ತಾನೆ. ಅವಾಗ ಎಲ್ಸಾ ಮತ್ತು ಕ್ಲೈವ್ ಆ ಜೀವಿಯನ್ನು ಬಾಕ್ಸ್ ನಲ್ಲಿ ಹಾಕಿ ತಮ್ಮ ಸ್ಟೋರ್ ರೂಮ್ ನಲ್ಲಿ ಬಚ್ಚಿಡ್ತಾರೆ ಮತ್ತು ಆ ಜೀವಿಗೆ ತುಂಬಾ ಜ್ವರ ಬಂದಿರುತ್ತೆ. ಅವಾಗ ಕ್ಲೈವ್ ಆ ಜೀವಿಯ ದೇಹವನ್ನು ತಣ್ಣಗೆ ಮಾಡಲು ನೀರಿಗೆ ಹಾಕ್ತಾನೆ. ಅವಾಗ ಅವರಿಗೆ ತಿಳಿಯುತ್ತೆ ಆ ಜೀವಿ ನೀರಿನಲ್ಲಿ ಕೂಡ ಬದುಕಬಲ್ಲದು. ಹೀಗೆ ಸಮಯದ ಜೊತೆಗೆ ನೋಡ್ತಾ ಆ ಜೀವಿ ಬೆಳೆದು ದೊಡ್ಡದಾಗುತ್ತೆ ಮತ್ತು ಅದು ಒಂದು ಹುಡುಗಿಯ ರೂಪ ಮತ್ತು ದೇಹವನ್ನು ಪಡೆದುಕೊಳ್ಳುತ್ತೆ. ಒಂದು ದಿನ ಕ್ಲೈವ್ ಮತ್ತು ಎಲ್ಸಾ ಇಂಟಿಮೇಟ್ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಡ್ರನ್ ಅವರು ಮಾಡುವುದನ್ನು ಕದ್ದು ನೋಡಿದಳು. ಆವಾಗ ಡ್ರನ್ ನಲ್ಲಿ ಕೂಡ ಕಾಮದ ಬಯಕೆ ಹುಟ್ಟುತ್ತೆ. ಮರುದಿನ ಕ್ಲೈವ್ ಮತ್ತು ಎಲ್ಸಾ ತಮ್ಮ ಆವಿಷ್ಕಾರ ಫ್ರೆಡ್ ಮತ್ತು ಜಿಂಜರ್ ಜೀವಿಗಳನ್ನು ತಮ್ಮ ಕಂಪನಿ ಹೆಡ್ ಗಳ ಮುಂದೆ ಪ್ರೆಸೆಂಟೇಷನ್ ಮಾಡಲು ತರ್ತಾರೆ. ಆವಾಗ ಆ ಜೀವಿಗಳನ್ನು
ಜೀವಿಗಳನ್ನು ಹತ್ತಿರ ಸೇರಿಸಿದಾಗ ಆ ಜೀವಿಗಳು ಕಚ್ಚಾಡಿ ಸಾಯುತ್ತೆ ಮತ್ತು ಇವರ ಪ್ರೆಸೆಂಟೇಷನ್ ಹಾಳಾಗಿ ಹೋಗುತ್ತೆ. ಈ ಘಟನೆಯನ್ನು ಇವರು ಪರಿಶೀಲನೆ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಜಿಂಜರ್ ಎಂಬ ಜೀವಿ ಈಗ ಗಂಡಾಗಿ ಬದಲಾಗಿತ್ತು, ಅದು ಮೊದಲು ಹೆಣ್ಣಿರುತ್ತೆ. ಸ್ನೇಹಿತರೆ, ನಿಮಗೆ ಈ ಪಾಯಿಂಟ್ ನೆನಪಿರಲಿ. ಅದಾದ ನಂತರ ಎಲ್ಸಾ ಮತ್ತು ಕ್ಲೈವ್ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಡ್ರೆನ್ಗೆ ಬಚ್ಚಿಡ್ತಾರೆ. ಡ್ರೆನ್ ತುಂಬಾ ಒಬ್ಬಂಟಿತನ ಫೀಲ್ ಮಾಡ್ತಾ ಇರುತ್ತೆ ಮತ್ತು ಅದರ ಕಂಪ್ನಿಗಾಗಿ ಒಂದು ಬೆಕ್ಕು ಇರುತ್ತೆ ಮತ್ತು ತನ್ನ ಆಹಾರಕ್ಕಾಗಿ ಅದು ಆಚೆ ಕೂಡ ಹೋಗಲು ಪ್ರಯತ್ನ ಮಾಡುತ್ತೆ. ಆದರೆ ಕ್ಲೈವ್ ಮತ್ತು ಎಲ್ಸಾ ಅದನ್ನು ತಡೀತಾರೆ. ಆವಾಗ ಎಲ್ಸಾ ಡ್ರೆನ್ ಜೊತೆಗೆ ಸಮಯ ಕಳೆಯಲು ನಿರ್ಧಾರ ಮಾಡ್ತಾಳೆ ಮತ್ತು ಅದನ್ನು ಖುಷಿ ಪಡಿಸಲು ಅದಕ್ಕೆ ಮೇಕಪ್ ಮಾಡುತ್ತೆ ಮತ್ತು ಆಭರಣಗಳನ್ನು ಹಾಕಿ ಅಲಂಕಾರ ಮಾಡುತ್ತೆ. ಅವಾಗ ಎಲ್ಸಾಗೆ ಒಂದು ಬಾಕ್ಸ್ ನಿಂದ ಕ್ಲೈವ್ ನ ಚಿತ್ರಗಳು ಸಿಗುತ್ತೆ. ಆ ಡ್ರಾಯಿಂಗ್ ಗಳನ್ನು ಡ್ರೆನ್ ಬಿಡಿಸಿದ್ಲು. ಕ್ಲೈವ್ ನ ಚಿತ್ರಗಳು ಎಲ್ಸಾ ನೋಡಿದ್ದಕ್ಕೆ ಡ್ರೆನ್ ಸೆಟ್ ಆಗ್ತಾಳೆ ಮತ್ತು ಕ್ಯಾಟ್ ಹತ್ರ ಹೋಗ್ತಾಳೆ. ಆವಾಗ ಆ ಕ್ಯಾಟ್ ಅನ್ನು ಎಲ್ಸಾ ಹಿಡ್ಕೊಂಡು ಹೇಳ್ತಾಳೆ, ನೀನು ಏನು ಇಷ್ಟಪಡ್ತೀಯ ಮತ್ತು ನಿನಗೆ ಏನು ಬೇಕು ಅದೆಲ್ಲ ನಿನಗೆ ಜೀವನದಲ್ಲಿ ಸಿಗಲ್ಲ, ಅದು ಜೀವನದ ಭಾಗ ಮಾತ್ರ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನಂತರ ಕ್ಲೈವ್ ಡ್ರೆನ್ ಹತ್ರ ಹೋದಾಗ ಡ್ರೆನ್ ತುಂಬಾ ಬೇಜಾರಾಗಿರುತ್ತೆ. ಆವಾಗ ಅದನ್ನು ಖುಷಿ ಪಡಿಸಲು ಕ್ಲೈವ್ ಅದರ ಜೊತೆಗೆ ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡುವಾಗ ಕ್ಲೈವ್ ಡ್ರೆನ್ಗೆ ಅಟ್ರಾಕ್ಟ್ ಆಗ್ತಾನೆ. ಆವಾಗ ಅವನಿಗೆ ತಿಳಿಯುತ್ತೆ ಡ್ರೆನ್ಗೆ ತಯಾರು ಮಾಡಲು ಎಲ್ಸಾ ತನ್ನ DNA ಅನ್ನು ಉಪಯೋಗ ಮಾಡಿದ್ದಾಳೆ ಅಂತ ಮತ್ತು ಅವನು ಹೋಗಿ ಎಲ್ಸಾ ಜೊತೆಗೆ ಜಗಳ ಆಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ನಂತರ ಮರುದಿನ ಎಲ್ಸಾ ಆ ಬೆಕ್ಕನ್ನು ರಿಟರ್ನ್ ಮಾಡಲು ಅವಳ ಹತ್ರ ಹೋದಾಗ ಡ್ರೆನ್ ಆ ಬೆಕ್ಕನ್ನು ತನ್ನ ವಿಷಕಾರಿ ಬಾಲದಿಂದ ಸಾಯಿಸಿಬಿಡುತ್ತೆ. ಎಲ್ಸಾ ಸಿಟ್ಟಿನಿಂದ ಡ್ರೆನ್ ಕೆನ್ನೆಗೆ ಹೊಡಿತಾಳೆ. ಆವಾಗ ರಿಟರ್ನ್ ಆಗಿ ಡ್ರೆನ್ ಅಟ್ಯಾಕ್ ಮಾಡಿಬಿಡುತ್ತೆ ಮತ್ತು ಡೋರ್ ಕೀ ತಗೊಂಡು ಆಚೆ ಹೋಗಲು ಪ್ರಯತ್ನ ಮಾಡುತ್ತೆ. ಆವಾಗ ಎಲ್ಸಾ ಹಿಂದಿನಿಂದ ಡ್ರೆನ್ ತಲೆಗೆ ಹೊಡೆದು ಎಚ್ಚರ ತಪ್ಪಿಸುತ್ತಾಳೆ ಮತ್ತು ಒಂದು ಟೇಬಲ್ಗೆ ಕಟ್ಟ ಹಾಕಿ ಅದರ ಬಾಲವನ್ನು ವೈಲೆಂಟ್ ಆಗಿ ಕತ್ತರಿಸುತ್ತಾಳೆ ಮತ್ತು ಅದರ ಬಾಲವನ್ನು ತನ್ನ ಪ್ರೋಟೀನ್ ಕೆಲಸಕ್ಕಾಗಿ ತೆಗೆದಿಡ್ತಾಳೆ. ಆವಾಗ ಕ್ಲೈವ್ ಕೂಡ ಬರ್ತಾನೆ ಮತ್ತು ನಡೆದಿದ್ದೆಲ್ಲ ಎಲ್ಸಾ ಹೇಳ್ತಾಳೆ. ಮರುದಿನ ಕ್ಲೈವ್ ಎಲ್ಸಾಲನ್ನು ನೋಡಲು ಫಾರ್ಮ್ ಹೌಸ್ಗೆ ಬರ್ತಾನೆ. ಆವಾಗ ಅಲ್ಲಿ ಅವಳು ಇರಲ್ಲ ಮತ್ತು ಸಡನ್ ಆಗಿ ಡ್ರೆನ್ ಕ್ಲೈವ್ ಹತ್ರ ಬರುತ್ತೆ. ಬಂದು ಅದರ ಜೊತೆಗೆ ಇಂಟಿಮೇಟ್ ಆಗಲು ಪ್ರಯತ್ನ ಪಡುತ್ತೆ. ಕ್ಲೈವ್ ಆರಂಭದಲ್ಲಿ ನಿರಾಕರಿಸುತ್ತಾನೆ, ಆದರೆ ಡ್ರೆನ್ ಯಾವುದೇ ಕಾರಣಕ್ಕೂ ಬಿಡೋಕೆ ತಯಾರಿರಲ್ಲ ಮತ್ತು ಫೈನಲ್ ಆಗಿ ಕ್ಲೈವ್ ಜೊತೆಗೆ ಇಂಟಿಮೇಟ್ ಆಗುತ್ತೆ. ಆ ಸಮಯದಲ್ಲಿ ನಾವು ನೋಡಬಹುದು ಡ್ರೆನ್ ನ ಬಾಲ ಮತ್ತೆ ರೀಜನರೇಟ್ ಆಗಿರುತ್ತೆ. ಇವ್ರು ಇಂಟಿಮೇಟ್ ಆಗೋ ಟೈಮಲ್ಲಿ ಸಡನ್ ಆಗಿ ಎಲ್ಸಾ ಬಂದ್ಬಿಡ್ತಾಳೆ. ನೋಡಿ ಹರ್ಟ್ ಆಗಿ ಅಲ್ಲಿಂದ ಓಡ್ತಾಳೆ. ಆವಾಗ ಕ್ಲೈವ್ ಕೂಡ ಓಡ್ ಹೋಗಿ ಅವಳ ಕಾರ್ನಲ್ಲಿ ಕುಂದಿರ್ತಾನೆ ಮತ್ತು ಇವರು ಮನೆಗೆ ಹೋದಾಗ ತುಂಬಾ ಜಗಳವಾಡ್ತಾರೆ ಮತ್ತು ಹಿಂತಿರುಗಿ ಡ್ರೆನ್ಗೆ ಏನಾದರೂ ಆಗಿರಬಹುದು ಅಂತ ಹೆದರಿ ಅಲ್ಲಿ ಅವರು ಬಂದು ನೋಡಿದಾಗ ಡ್ರೆನ್ ಬೆಡ್ ಮೇಲೆ ಸತ್ತು ಬಿದ್ದಿತ್ತು. ನಂತರ ಇವರು ಡ್ರೆನ್ ನ ಬಾಡಿಯನ್ನು ಹೂತಾಕ್ತಾರೆ ಮತ್ತು ಅದರ ಬಟ್ಟೆಯನ್ನು ಸುಟ್ಟಾಕ್ತಾರೆ. ಅಷ್ಟರಲ್ಲಿ ಗೆವಿನ್ ಮತ್ತು ಬಾರ್ಲು ಕೂಡ ಬಂದ್ಬಿಡ್ತಾರೆ. ಇವರಿಗೆ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಗೊತ್ತಾಗಿ ಹೋಗಿರುತ್ತೆ. ಇವರೆಲ್ಲ ಮಾತಾಡ್ತಿರ್ತಾರೆ. ಡ್ರೆನ್ ಸಡನ್ ಆಗಿ ಒಂದು ಮನೆ ಮೇಲೆ ಕಾಣಿಸಿಕೊಳ್ಳುತ್ತೆ. ಡ್ರೆನ್ಗೆ ನೋಡಿದಾಗ ಅದು ಪವರ್ಫುಲ್ ಆಗಿ ಗಂಡಾಗಿ ಬದಲಾಗಿರುತ್ತೆ. ಸೇಮ್ ಜಿಂಜರ್ ಹೇಗೆ ಚೇಂಜ್ ಆಗಿತ್ತು ಅದೇ ತರ ಅದು ಗಂಡಾಗಿ ಚೇಂಜ್ ಆಗಿರುತ್ತೆ. ಡ್ರೆನ್ ತುಂಬಾ ವೈಲೆಂಟ್ ಆಗಿ ಗೆವಿನ್ ಮತ್ತು ಬಾರ್ಲೋ ಅನ್ನು ಸಾಯಿಸುತ್ತೆ. ನಂತರ ಅದು ಎಲ್ಸಾ ಹತ್ರ ಹೋದಾಗ ಎಲ್ಸಾ ತಪ್ಪಿಸಿಕೊಂಡು ಕಾಡಿನ ಕಡೆ ಓಡ್ತಾಳೆ. ಆದರೆ ಆ ಡ್ರೆನ್ ಎಲ್ಸಾಲನ್ನು ನೆಲದ ಮೇಲೆ ಬೀಳಿಸಿ ಅದರ ಜೊತೆಗೆ ಫೋರ್ಸ್ಫುಲ್ ಆಗಿ ಬಲಾತ್ಕಾರ ಮಾಡುತ್ತೆ. ಅವಾಗ ಹಿಂದಿನಿಂದ ಕ್ಲೈವ್ ಒಂದು ಚೂಪಾದ ಕಟ್ಟಿಗೆಯಿಂದ ಬೆನ್ನಿಗೆ ಹಾಕ್ತಾನೆ. ಡ್ರೆನ್ಗೆ ಏನೂ ಆಗಲ್ಲ. ರಿಟರ್ನ್ ಆಗಿ ಡ್ರೆನ್ಗೆ ಅಟ್ಯಾಕ್ ಮಾಡಿಬಿಡುತ್ತೆ. ಅವಾಗ ಎಲ್ಸಾ ಸಡನ್ ಆಗಿ ಎದ್ದು ಡ್ರೆನ್ ತಲೆ ಮೇಲೆ ಒಂದು ಕಲ್ಲು ಹಾಕಿ ಅದರ ತಲೆಯನ್ನು ಸ್ಮ್ಯಾಶ್ ಮಾಡ್ತಾಳೆ. ಫೈನಲ್ ಆಗಿ ಆ ಜೀವಿ ಸತ್ತೇ ಹೋಗುತ್ತೆ. ಅದು ಆದ ನಂತರ ಮೂವಿಯ ಕಡೆಯ ಭಾಗದಲ್ಲಿ ನಾವು ನೋಡ್ತೀವಿ ಎಲ್ಸಾ ಇನ್ನು ನ್ಯೂ ಸ್ಟೇಟ್ ಕಂಪ್ನಿಗಾಗಿ ಕೆಲಸ ಮಾಡ್ತಿರ್ತಾರೆ ಮತ್ತು ಆ ಕಂಪ್ನಿಯ ಮ್ಯಾನೇಜರ್ ಎಲ್ಸಾಗೆ ತನ್ನ ಮುಂದಿನ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಲು ಅನುಮತಿ ಕೊಡುತ್ತೆ. ಅವಾಗ ನಾವು ನೋಡಬಹುದು ಎಲ್ಸಾ ಇವಾಗ ಪ್ರೆಗ್ನೆಂಟ್ ಇರ್ತಾಳೆ ಮತ್ತು ಅದರ ಹೊಟ್ಟೆಯಲ್ಲಿ ಬೆಳೆದಿರುವ ಮಗು ಡ್ರೆನ್ ಆಗಿರುತ್ತೆ. ಇಲ್ಲಿಗೆ ಈ ಮೂವಿ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.